ಫಾಂಟ್ ಅಂತ ಸೊ ಕಾಲ್ ಬಂತು ಫಾಂಟ್ ಅಂತ ಇದೆಯಲ್ಲ ಸೊ ಫಾಂಟ್ ಮೇಲೆ ಕ್ಲಿಕ್ ಕೊಡೋದು ಅಷ್ಟೇ. ಎಕ್ಸೆಲ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕಸ್ಟಮ್ ಫಾಂಟ್ಸ್ಗಳನ್ನ ಇಂಪೋರ್ಟ್ ಮಾಡೋದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಡಿಫಾಲ್ಟಾಗಿ ಒಂದಿಷ್ಟು ಫಾಂಟ್ಸ್ಗಳು ಕೊಟ್ಟಿರ್ತಾರೆ. ಸೊ ಅವು ನಮಗೆ ಬೇಕಾದಂಥ ಲುಕ್ ಆಯಿತು ಸ್ಟೈಲ್ ಆಯಿತು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಕಸ್ಟಮ್ ಫಾಂಟ್ಸ್ನ ಇಂಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಸೊ ಅದಕ್ಕೋಸ್ಕರ ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಸೊ ಲಿಂಕ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಒಂದಿಷ್ಟು ಫಾಂಟ್ಸ್ಗಳು ಸಿಗುತ್ತೆ ನಿಮಗೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಾದ್ರೆ ಅಲ್ಲಿ ಡೌನ್ಲೋಡ್ನ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಯಾವ ರೀತಿ ಇಂಪೋರ್ಟ್ ಮಾಡೋದು ಅಂತ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದಾನಲ್ಲ, ಸೊ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಬಿಟ್ಟು ಫಾಂಟ್ಸ್ಗಳು ಡೌನ್ ಮಾಡ್ಕೊಂಬಿಟ್ಟು ಅವ್ನು ಬೇಕಾದ್ರೆ ಇಂಪೋರ್ಟ್ ಮಾಡ್ಕೋಬೋದು. ನೀವು ಯಾರು ನಿಮ್ಮ ಹತ್ರ ಇದು ಅಂತಂದರೆ ಅದರಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಸೊ ನಮ್ಮ ಫೋನಲ್ಲಿ ಇದೆ ಈಗ. ಸೊ ಇಂಪೋರ್ಟ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಪಿಕ್ಸೆಲ್ ಆ್ಯಪ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ಸೊ ಓಪನ್ ಆಗ್ತದೆ. ಸೊ ಇದೇನೋ ಆಟೋ ಸೇವ್ ಇನ್ನು ಕ್ಯಾನ್ಸಲ್ ಕೊಟ್ಕೊಳ್ತೀನಿ. ಸೊ ಈ ರೀತಿ ಓಪನ್ ಆಗುತ್ತೆ ನಿಮಗೆ. ಓಪನ್ ಆದಮೇಲೆ ಇಲ್ಲಿ ನೇವ್ ಟೆಕ್ಸ್ಟ್ ಅಂತ ನೋಡಿ ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ಸೊ ಟೆಕ್ಸ್ಟ್ ಹಾಕೊಳ್ಳಿ ಏನಾರ ಒಂದು. ಎಕ್ಸಾಂಪಲ್ ಈಗ ಉಮೇಶ್ ಅಂತ ಹಾಕೊಳ್ತೀನಿ. ಉಮೇಶ್ ಅಂತ ಹಾಕ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಟ್ಕೊಂಡ್ಮೇಲೆ ಇಲ್ಲಿ ಫಾಂಟ್ಸ್ ಅಂತ ಅಂದರೆ ಎ ಸಿಂಬಲ್ ಇರುತ್ತೆ ನೋಡಿ, ಫಾಂಟ್ ಸಿಂಬಲ್ ಎ ಅಂತ ಇದೆ ನೋಡಿ. ಸೊ ಅದ್ರ ಮೇಲೆ ಒಂದು ಕ್ಲಿಕ್ನ ಕೊಟ್ಕೊಳ್ಳಿ. ಕ್ಲಿಕ್ ಕೊಡೋದಷ್ಟು ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ಸ್ಲೈಡ್ ಮಾಡಿದರೆ ಸೊ ನಿಮಗೆ ಇಲ್ಲಿ ಫಾಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಎ ಬಿ ಅಂತ ಇದೆ ನೋಡಿ ಫಾಂಟ್ ಅಂತ. ಸೊ ಅದ್ರ ಮೇಲೆ ಒಂದು ಕ್ಲಿಕ್ನ ಕೊಟ್ಕೊಳ್ಳಿ. ಕ್ಲಿಕ್ ಕೊಡೋ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೈ ಫಾಂಟ್ಸ್ ಅಂತ ನೋಡಿ. ಸೊ ನೀವೇನಾದ್ರು ಫಾಂಟ್ಸ್ಗಳನ್ನ ಇಂಪೋರ್ಟ್ ಮಾಡಿದರೆ ಮೈ ಫಾಂಟ್ಸಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೋದು ನೀವು. ಇಲ್ಲಿ ಎರಡು ಸಿಂಬಲ್ ಇದೆ ನೋಡಿ, ಒಂದು ಟೆಕ್ಸ್ಟ್ ಸಿಂಬಲ್ ಥರ ಇದೆ, ಇನ್ನೊಂದು ಫೋಲ್ಡರ್ ಸಿಂಬಲ್ ಥರ ಇದೆ. ನೀವು ಒಂದೆರಡು ಫಾಂಟ್ಗಳನ್ನ ಇಂಪೋರ್ಟ್ ಮಾಡದಿದ್ದೀರಿ ಅಂತ ಒಂದು ಫಾಂಟ್ನ ಇಂಪೋರ್ಟ್ ಮಾಡಬೇಕು ಅಂತಂದರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಫಸ್ಟ್ ಕಾಣ್ತಿಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಇಲ್ಲ ಒಂದು ಫೋಲ್ಡರ್ ಇದೆ ನಂತರ, ಸೊ ಫಾಂಟ್ಸಿಂದ ಫೋಲ್ಡರ್ ಇದೆ ಅಂತಂದರೆ ಫೋಲ್ಡರ್ ಮೇಲೆ ಕ್ಲಿಕ್ ಕೊಟ್ಕೊಂಡು ಫೋಲ್ಡರ್ನ ಡಿಕ್ಷನರಿ ಆ್ಯಡ್ ಮಾಡ್ಕೋಬೇಕು. ಸೊ ತೋರಿಸ್ತೀನಿ ಗೊತ್ತಾಗುತ್ತೆ. ಇನ್ನೊಂಥರ ಫೋಲ್ಡರ್ ಇದೆ. ಸೊ ಫಾಂಟ್ಸ್ ಒಂದು ಫೋಲ್ಡರ್ ಇದೆ. ಸೊ ಅದಕ್ಕೋಸ್ಕರ ಫೋಲ್ಡರ್ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಕ್ಲಿಕ್ ಕೊಡುವ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಂದರೆ ನಿಮ್ಮ ಸ್ಟೋರೇಜ್ ಹೋಗುತ್ತೆ. ಸ್ಟೋರೇಜಲ್ಲಿ ನಂದಿಲ್ಲಿ ಫಾರ್ ವೈ ಟಿ ಅಂತ ಇದೆ ನೋಡಿ. ಸೊ ಅಲ್ಲಿ ಒಂದು ಫೋಲ್ಡರ್ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಸೊ ಫಾರ್ ವೈ ಟಿ ಮೇಲೆ ಕ್ಲಿಕ್ ಕೊಡ್ಕೊಳ್ತೀನಿ. ಇಲ್ಲಿ ಫಾಂಟ್ ಅಂತ ಇದೆಯಲ್ಲ, ಸೊ ಫಾಂಟ್ ಅಂತ ಸೊ ಕಾಲ್ ಬಂತು ಫಾಂಟ್ ಅಂತ ಇದೆಯಲ್ಲ, ಸೊ ಫಾಂಟ್ ಮೇಲೆ ಕ್ಲಿಕ್ ಕೊಡುವ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಒಂದಿಷ್ಟು ಫಾಂಟ್ಸ್ಗಳು ಅದಾವೆ. ಎಲ್ಲಿಟ್ಟಿದ್ದೀನಿ ವೈ ಟಿ ಅಂತ ಫೋಲ್ಡ್ರಲ್ಲಿ ಇನ್ನೊಂದು ಫೋಲ್ಡರ್ ಮಾಡ್ಕೊಂಬಿಟ್ಟು ಒಂದಿಷ್ಟು ಫಾಂಟಲ್ಲಿ ಇಟ್ಟಿದ್ದೀನಿ. ಸೊ ಗೊತ್ತಾ ಇಲ್ಲಿ ನಾವು ಆ್ಯಡ್ ಡಿಕ್ಷನರಿ ಅಂತ ನೋಡಿ. ಸೊ ಅದನ್ನ ಕ್ಲಿಕ್ ಕೊಟ್ಟರೆ ಫಾಂಟ್ಸ್ಗಳು ಇಂಪೋರ್ಟ್ ಆಗುತ್ತೆ. ಸೊ ಕೊಡ್ತೇನೆ ನೋಡಿ. ಸೊ ಕಾಣ್ತಾ ಇದೆಯಾ ಫಾಂಟ್ಸ್ಗಳು ಇಂಪೋರ್ಟ್ ಆಗಿದ್ದು ತೋರಿಸ್ತಾ ಇದೆ ಇಲ್ಲಿ. ಈಗ ಯಾವ ಥರ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ನ ಮಾಡ್ಕೊಂಡೆ. ಸೊ ಮೈ ಫಾಂಟ್ಸಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ನೀವು ಫಾಂಟ್ಸ್ಗಳು ಇಂಪೋರ್ಟ್ ಆಗಿರುತ್ತೆ. ಸೊ ಈ ರೀತಿ ನೀವು ಸಿಂಪಲ್ಲಾಗಿ ಫಾಂಟ್ಸ್ನ ಇಂಪೋರ್ಟ್ ಮಾಡ್ಕೋಬೋದು. ಟೆಕ್ಸ್ಟ್ ಇದ್ದರೆ ಟೆಕ್ಸ್ಟ್ ಅಂದರೆ ಒಂದೇ ಒಂದು ಫಾಂಟ್ ಇತ್ತು ಅಂತ ಟೆಕ್ಸ್ಟ್ ಪ್ಲಸ್ ಸಿಂಬಲ್ ಇದೆ ನೋಡಿ. ಸೊ ಅದನ್ನು ಕ್ಲಿಕ್ ಮಾಡ್ಕೋಬೋದು. ಇಲ್ಲ ನಿಮ್ಮೊಂದು ಫೋಲ್ಡರ್ ಇದೆ ಅಂತಾರೆ ಫೋಲ್ಡರ್ ಮಾಡ್ಕೋಬೋದು. ಫೋಲ್ಡ್ರು ಪ್ಲಸ್ ಅಂತ ಇಲ್ಲ, ಸೊ ಆ ಸಿಂಬಲ್ನ ಕ್ಲಿಕ್ ಮಾಡ್ಕೋಬೋದು. ಸೊ ನಿಮ್ಮಲ್ಲಿ ಫಾಂಟ್ಸ್ ಇತ್ತು ಅಂದರೆ ಇತ್ತು, ಇಲ್ಲ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತಾರೆ, ಡೌನ್ ಮಾಡ್ಕೊಂಬಿಟ್ಟು ಇಂಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೆಲ್ಪ್ಫುಲ್ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.